ಇದು ಒಂದು. ಇನ್ನೊಂದು ವಿಡಿಯೋ ಅವನು ಸತೀಶ್ ರೆಡ್ಡಿದು ಅದೇನು ಸುಮ್ಮನೆ ನಾನು ನಿಮಗೆ, ಯಾಕಂದರೆ ಈಗ ಒಂದು ಕಡೆ ಕಾಂಗ್ರೆಸ್ ಗುಂಪಿತ್ತು ಸರ್, ಬಟ್ ಇವ್ರು ಯಾಕೆ ಅಷ್ಟೊಂದು ಅಗ್ರೆಸಿವ್ ಆಗಿ ಆ ಕಡೆ ಹೋದ್ರು ಅಂತ ಸರ್, ಅದು ಕೂಡ ಚರ್ಚೆ ಆಗ್ತದೆ. ಅಗ್ರೆಸಿವ್ ಆಗಿ ಯಾಕೆ ಹೋದ್ರು? ಅವ್ರಿಗೆ ಈ ಕಡೆ ನಿಂತಿದ್ದಾರೆ. ಅಂದರೆ ನಿಮ್ಮ ಮನೆ ಇರೋದು ಹಿಂದ್ಗಡೆ ಅಲ್ಲಮ್ಮ, ಮನೆಗೆ ಇನ್ನೂ ಬರ್ತಾ ಇದ್ದಾರಮ್ಮ ಅವರು. ನನ್ನ ಮನೆಗೆ ಇನ್ನೂ ವಿಷಯ ತಿಳಿದ ತಕ್ಷಣ ಸಿಟಿಯಿಂದ ಜನ ಬರ್ತಾ ಇದ್ದಾರೆ. ಆ ಬರೋ ಟೈಮ್ನಲ್ಲಿ ದಾರಿಯಲ್ಲಿ ಇದ್ದಿದ್ದು ಯಾರು? ಅವರೇ. ಆ ಹೆಣ್ಮಗಳು ನೋಡಿದ ತಕ್ಷಣ ಅಟ್ಯಾಕ್ ಮಾಡಿದ್ರು ಅವರು. 7 ಎಪಿಸೋಡಲ್ಲಿ ಒಳಗಡೆ ಇರೋ ಜನ ಒಳಗಡೆ ಇದ್ದಾರೆ, ಪೊಲೀಸರೆಲ್ಲ ನಮ್ಮ ಮನೆಗೆ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಬರೋದಕ್ಕೆ ಮಾರ್ಗ ಇದ್ದಿಲ್ಲ. ಅವನು ಭರತ್ ರೆಡ್ಡಿ ಹೊರಗಡೆ ನಿಂತು ಗಲಾಟೆ ಮಾಡ್ತಾ ಇದ್ದಾನೆ. ಈ ಕಡೆ ಆ ಹೆಣ್ಮಗಳು ನಮ್ಮ ಮನೆಗೆ ಬರಬೇಕಂತ ಬರೋ ಟೈಮ್ನಲ್ಲಿ ಇದ್ದಿದ್ದು ಅವರೇ. ಅವಳೊಬ್ಬಳೇ ಇದ್ದಿತ್ತು. ಅವಳ ಜೊತೆ 100 ಮಂದಿ ಜನ ಯಾರೂ ಇಲ್ಲ. ನೀವು ನೋಡಿ, ಅದೇ ಲೇಡೀಸ್ 4-5 ಮಂದಿ ಸೇರಿ ಗುಂಪಾಗಿ ಮನೆಗೆ ಬರ್ತಾ ಇರೋಂಥದ್ದು. ಅವರು ಬರೋ ಟೈಮ್ನಲ್ಲಿ ಇದ್ದಿದ್ದು ಅವರೇ. ಹಾಗಾಗಿ ನೋಡಿ ಟಕ್ ಅಂತೇಳಿ ನಮ್ಮವ್ರನ್ನ ತಡೆಯೋದಕ್ಕೆ ಹೊಡಿಲಿಕ್ಕೆ ಹೋದರು. ಆ ಟೈಮ್ನಲ್ಲಿ ಹಾಕಿರೋಂಥದ್ದು ಅದು ಒಂದು. ಸತೀಶ್ ರೆಡ್ಡಿದು ಒಂದು ವಿಡಿಯೋ ತೋರಿಸ್ತೀನಿ. ಮೋಸ್ಟ್ಲಿ ಇದೆಲ್ಲ ನೀವು ನೋಡಿರ್ತೀರಿ. ಪ್ರತಾಪ್ ರೆಡ್ಡಿ ಅಲ್ಲಿ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಅವ್ರು ಬಂದು ಅವ್ರು ಸತೀಶ್ ಅವ್ನು ಆರಾಮಾಗಿ ಸತೀಶ್ ನಡ್ಕೊಂಡು ಬರ್ತಾರೆ. ಅವ್ನಿಗೇನು ಫೆಸಿಲಿಟೀಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನೀವು ಫಸ್ಟ್ ಬಳ್ಳಾರಿಯಿಂದ ಬಿಟ್ಟು ಬೆಂಗಳೂರಿಗೆ ಹೋಗೋದು. ಅವರೇ ಮತ್ತೆ ಇನ್ನೊಂದ್ಸಲ ರಿಪ್ಲೈ ಮಾಡು. ಇದು ಅಮರೇಶ್ವರ ಬಂದಿದ್ದು. ಅವನೇ ಅದಾವಾಗ ಒಳಗಡೆ ಆಗ್ತದೆ. ಅಂದರೆ ಈ ಗಡ್ಡೆಗೆ ಅವನು ಬಂಧನ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವನ ತಪ್ಪಿಸಿರೋದು ಬಂದಿದ್ದಾನೆ. ASP ರವಿಕುಮಾರ್ ಮತ್ತು ಪ್ರತಾಪ್ ರೆಡ್ಡಿ ಇಬ್ಬರು ಓಪಡಿಗೆ ಹೋಗಿದ್ದಾರೆ. ಇಲ್ಲಿಷ್ಟು ಗಲಾಟೆ ಆಗ್ತಾ ಇದ್ರೆ ಅವ್ರು ಸತೀಶ್ ರೆಡ್ಡಿಗೋಸ್ಕರ ASP ರವಿಕುಮಾರ್ ಓಪಡಿಗೆ ಹೋಗಿ ಪ್ರತಾಪ್ ರೆಡ್ಡಿನ ಕರ್ಕೊಂಡು ಅವರ ಹೊರಗಡೆ ಕರ್ಸ್ಕೊಂಡು ಅರ್ಜೆಂಟಾಗಿ ಆಂಬುಲೆನ್ಸ್ ಕರ್ಸ್ಬಿಟ್ಟು ಈ ಮೇಲೆ ವಿಡಿಯೋ ಒಂದ್ಸಲ ಗಮನಿಸಿದ್ರು. ಅವನ ವಿಕ್ಟ್ರಿ ಸಿಂಬಲ್ ತೋರಿಸ್ತಾರೆ. ಪ್ರೈವೇಟ್ ಹಾಸ್ಪಿಟಲ್ ಓಪಡಿಯಿಂದ ಆಂಬುಲೆನ್ಸ್ ಹಾಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಇಲ್ಲಿ ಗಲಾಟೆ ಆಯ್ತಲ್ಲ, ಸುಮ್ಮನೆ ಅವ್ರಿಗೆ ಒಂದು ಬಟ್ಟೆ ಕಚ್ಚಿ ಮೂಗಲ್ಲಿ ಸುಮ್ಮನೆ ತತ್ತಿ ಒಳಗಡೆ ಹಾಕಿದ್ದಾರೆ. ಏನಾಗಿದೆ? ಮೂಗು ಒಳಗಡೆ ಸುಮ್ಮನೆ ಕಾಣಿಸ್ಬೇಕು. ಇದು ನೋಡಿದೆ. ಇನ್ನೊಂದ್ಸಲ ಪ್ಲೇ ಮಾಡಿ. ಇದು ಮೇಲೆ ಮಾತ್ರ ಗಮನಿಸಿ. 2 ವಿಡಿಯೋಗಳಾಯ್ತು. ಮೇಲೆ ಗಮನಿಸಿ. ಮೂಗಲ್ಲಿ ಏನಿದೆ ನೋಡಿ, ಸುಮ್ಮನೆ ಕ್ಲಾಸ್ ದೊರಕಿದ್ದಾರೆ. ಅವ್ರ ತಲೆ ಕೊರೆ ಬಟ್ಟೆ ಸುತ್ತಿದ್ದಾರೆ. ಅವನು ವಿಕ್ಟ್ರಿ ಸಿಂಬಲ್ ಬರುತ್ತಾನೆ ನೋಡಿ. ಅವನಿಗೇನು ಸೀರಿಯಸ್ ಇಲ್ಲ. ಎಷ್ಟು ದಿನ ಆಯಿತು ಘಟನೆಯಾಗಿ? 8 ದಿನ ಆದರೂ ಕೂಡ ಅವನ್ನ ಅರೆಸ್ಟ್ ಮಾಡೋದನ್ನು ಬಿಟ್ಟು ತಕ್ಷಣ ASP ರವಿಕುಮಾರ್ ಪ್ರತಾಪ್ ರೆಡ್ಡಿ ಇಬ್ಬರು ಓಪನಿಂಗ್ ಓಡೋಗ್ಬಿಟ್ಟು ಅವನ ಆಂಬುಲೆನ್ಸಲ್ಲಿ ಕೂಡಿಸಿ ಅಲ್ಲಿಂದ ಹೊರ ಮಾಡಿಬಿಟ್ಟಿದ್ದಾರೆ. ಅವನು ವಿಕ್ಟ್ರಿ ಸಿಂಬಲ್ ತೋರಿಸ್ತಾ ಇದ್ದಾನೆ. ಅಂದರೆ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಸರ್. ಅವ್ರನ್ನು ಇಲ್ಲಿಂದ ASP ರವಿಕುಮಾರ್ ಅವನೇ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸತೀಶ್ ರೆಡ್ಡಿನ. ಇಲ್ಲಿ ಮನೆಯಿಂದ ಸತೀಶ್ ರೆಡ್ಡಿನ ಅವನು ರವಿಕುಮಾರೇ ಕರ್ಕೊಂಡು ಹೋಗ್ಬಿಟ್ಟು ಪ್ರತಾಪ್ ರೆಡ್ಡಿ ಅವರೆಲ್ಲ ಸೇರಿ ಮಾತಾಡಿ ರವಿಕುಮಾರ್ ಡೈರೆಕ್ಷನ್ ಕೊಟ್ಟಿರ್ತಾನೆ. ಅವನು ಇಲ್ಲಿ ಇದ್ದ ಅಂತಂದರೆ ರೆಡ್ಡಿ ಅವ್ರ ಮೇಲೆ ಫೈರಿಂಗ್ ಆಗಿದೆ, ಭಾಳ ಗಂಭೀರ ಪ್ರಕರಣ ಆಗುತ್ತೆ, ಅವನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ಅವನು ಇಲ್ಲಿಂದ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು OPDಯಲ್ಲಿ ಒಂದು MLC ಥರ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಕರ್ಕೊಂಡು ಹೋದೆ. ನಾನು ಅವನು ಅರೆಸ್ಟ್ ಮಾಡುವಂಥ ರವಿಕುಮಾರ್ ಕೇಳಿದರೆ, ಇಲ್ಲೇ ಸರ್ ಅವನಿಗೆಲ್ಲ ಗಾಯ ಆಗಿದೆ, ಸೀರಿಯಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬೆಂಗಳೂರಿಗೆ ತಗೊಂಡೋಗಿದ್ದಾರೆ ಅಂತ ಹೇಳಿದೆ. ತೀರಾ ನೋಡಿದರೆ ಆಮೇಲೆ ನಮಗೆ
ಅದೃಷ್ಟವಶಾತ್ ಏನಾಗ್ತಾ ಇದೆ ಅಂತಂದರೆ ದೇವರು ಭಾಳ ದೊಡ್ಡವನು. ಇವಾಗಿರೋ ಈ ಮೊಬೈಲ್ ಪ್ರಪಂಚದಲ್ಲಿ ಟೆಕ್ನಿಕಲ್ ಆಗಿ ತುಂಬ ಸೌಂಡ್ ಸಿಸ್ಟಮ್ ಆಗಿರೋ ಕಾರಣ ಪ್ರತಿಯೊಬ್ಬರು ಹುಡುಗರ ಕೈಯಲ್ಲಿ ಕೂಡ ಮೊಬೈಲ್ ಇರೋ ಕಾರಣ ಅವ್ರು ಏನು ಕುತಂತ್ರಗಳು ಮಾಡ್ಕೊತಾ ಇದ್ದಾರೆ ಅದರಲ್ಲಿ ಅವರು ಫೇಲ್ಯೂರ್ ಆಗಿದ್ದಾರೆ. ನೋಡಿ, ಅವ್ರು ವಿಕ್ಟ್ರಿ ಸಿಂಬಲ್ ತೋರಿಸಿದ್ದು ಅವ್ರ ಸ್ವಂತ ಹುಡುಗ ವಿಡಿಯೋ ಮಾಡ್ತಾ ಇರೋದನ್ನ ಅದನ್ನೇ ಇನ್ನೊಬ್ಬರು ವಿಡಿಯೋ ಮಾಡಿದ್ದಾರೆ. ಅಂದರೆ ಹೊರಗಡೆ ಇರೋರು ಯಾರು ವಿಡಿಯೋ ಮಾಡಿ ಒಟ್ಟಿಗೆ ನಮಗೆ ಇವೆಲ್ಲವೂ ಪಾಸ್ ಆಗ್ತಾ ಇದೆ ಕಂಪ್ಲೀಟ್. ನಿಮಗೆ ಹಾಕಿದ್ದಾರೆ ನೋಡಿ, ಕ್ಲೋಸ್ ಏಡ್ ಆಫ್ MLA Narayana Reddy ಆಸ್ ಶಿಫ್ಟೆಡ್ ಟು ಬ್ಯಾಂಗ್ಳೂರ್ ಹಾಸ್ಪಿಟಲ್ ಫಾರ್ ಫರ್ದರ್ ಟ್ರೀಟ್ಮೆಂಟ್ ಆಫ್ಟರ್ ದಿ ಕ್ಲಾಶ್. ನಾನು ಅವನು ಆರಾಮಾಗಿ ಒಳಗಡೆಯಿಂದ ನಡ್ಕೊಂಡು ಬಂದ, ಅವನೇ ಆಂಬುಲೆನ್ಸ್ ಹತ್ತೋಗಿ ಮಲ್ಕೊಂಡ. ಅವನಿಗೆ ದಿಂಬಾಗ್ಲಿಕ್ಕೆ ಹೋದರೆ ಕೂಡ ಕೈ ಹಿಂಗೆ ಹಾಕೊಂಡು ಸ್ಟೈಲಾಗಿ ಅವ್ನು ಮತ್ತೆ ವಿಕ್ಟ್ರಿ ಸಿಂಬಲ್ ಹಿಂಗೆ ಒಂದ್ಸಲ 3 times ವಿಕ್ಟ್ರಿ ಸಿಂಬಲ್ ತೋರಿಸ್ತಾನೆ ಅವನು.